ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಬಾಂಗ್ಲಾ ನಡುವೆ ಸಂಬಂಧ ಹಾಳಾಗ್ತಿರೋ ಹೊತ್ತಲ್ಲಿ ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರನ್ನ ಬಾಂಗ್ಲಾಗೆ ಕಳಿಸಿಕೊಡೋಕೆ ನಿರ್ಧಾರ ಮಾಡಿದೆ. ಡಿಸೆಂಬರ್ 9ನೇ ತಾರೀಕು ವಿಕ್ರಮ್ ಮಿಶ್ರಿ ಬಾಂಗ್ಲಾಗೆ ಭೇಟಿ ಕೊಡ್ತಾರೆ. ಬಾಂಗ್ಲಾದ ವಿದೇಶಾಂಗ ಕಾರ್ಯದರ್ಶಿ ತೌಹಿದ್ ಹುಸೇನ್ ಜೊತೆಗೆ ಮಾತುಕತೆ ನಡೆಸ್ತಾರೆ. ಹೀಗಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಬಾಂಗ್ಲಾದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ, ಇಸ್ಕಾನ್ ಮುಖಂಡ ಚಿನ್ಮಯ್ ಕೃಷ್ಣದಾಸ್ ಬಂಧನದ ಬಗ್ಗೆ ಮತ್ತು ಹಿಂದೂಗಳ ಮೇಲೆ ನಡೀತಿರೋ ಹಿಂಸಾಚಾರದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಗರ್ತಲಾದಲ್ಲಿ ಬಾಂಗ್ಲಾ ಕಚೇರಿ ಮೇಲಿನ ದಾಳಿ, ಬಾಂಗ್ಲಾ ಗಡಿಯಲ್ಲಿ ಟರ್ಕಿ ಡ್ರೋನ್ಗಳ ನಿಯೋಜನೆ, ಬಾಂಗ್ಲಾ ಪಾಕಿಸ್ತಾನ್ ಸಂಬಂಧ ವೃದ್ಧಿ ಎಲ್ಲದರ ನಡುವೆ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಅದರಲ್ಲೂ ಇತ್ತೀಚೆಗೆ ಬಾಂಗ್ಲಾದ ಯೂನುಸ್ ಮತ್ತು ಗ್ಯಾಂಗ್ ಭಾರತದ ವಿರುದ್ಧ ತೀವ್ರ ವಾಗ್ದಾಳಿ ಶುರು ಮಾಡಿದೆ. ಪಾಕ್ ಜೊತೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ ಅವರು. ಈ ನಡುವೆನೇ ಭಾರತ ತನ್ನ ಇಂಪಾರ್ಟೆಂಟ್ ಅಧಿಕಾರಿಯನ್ನ ಬಾಂಗ್ಲಾಗೆ ಕಳಿಸಿರುವುದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಬಾಂಗ್ಲಾದ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ಸಂಬಲ್ ಗಲಭೆ ಮಾಡಿದವರು ಮತ್ತು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಿರೋರು ಇಬ್ಬರ DNA ಒಂದೇ ಅಂತ ಹೇಳಿದರು. ಈಗ ಬಾಂಗ್ಲಾ ಗಲಭೆಗೆ ಜಿನ್ನಾ ಆತ್ಮವೇ ಕಾರಣ, ಇನ್ನೂ ಬಾಂಗ್ಲಾದಲ್ಲಿ ಜಿನ್ನಾ ಆತ್ಮ ಓಡಾಡ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಜಿನ್ನಾ ಮೈಂಡ್ಸೆಟ್ನವರು ಎಲ್ಲಿವರೆಗೂ ಬಾಂಗ್ಲಾದಲ್ಲಿ ಇರ್ತಾರೋ ಅದು ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶ ವಿಭಜನೆ ಟೈಮ್ನಲ್ಲಿ 1946-47 ಟೈಮ್ನಲ್ಲಿ ಜಿನ್ನಾ ಈಗ ಇಂದಿನ ಪಾಕಿಸ್ತಾನಕ್ಕೂ ಇಂದಿನ ಬಾಂಗ್ಲಾದೇಶ ಅಂದು ಪೂರ್ವ ಪಾಕಿಸ್ತಾನ ಆಗಿತ್ತಲ್ಲ ಆ ಭಾಗಕ್ಕೂ ಅತಿ ದೊಡ್ಡ ನಾಯಕ ಆಗಿದ್ರು. ಜಿನ್ನಾರ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ಕರೆ ಇತ್ತಲ್ಲ, ಅದು ದೊಡ್ಡ ಪ್ರಮಾಣದ ಹಿಂದೂ ಮುಸ್ಲಿಂ ಗಲಭೆಗೆ ಬಂಗಾಳ ಭಾಗದಲ್ಲಿ ಕಾರಣ ಆಗಿತ್ತು. ಅದಾದಮೇಲೆ ದೇಶವೇ ವಿಭಜನೆಯಾಗಿ ಅಲ್ಲಿ ಪೂರ್ವ ಪಾಕಿಸ್ತಾನ ರಚನೆಯಾಗಿ ಆಮೇಲೆ ಅದು ಬಾಂಗ್ಲಾದೇಶ ಆಗಿರೋದು. ಇದನ್ನು ನಾವಿಲ್ಲಿ ನೆನಪು ಮಾಡ್ಕೋಬಹುದು. ಈ ಟೈಮ್ನಲ್ಲಿ ದೇಶದಲ್ಲಿ ಮತ್ತೆ ರೈತ ಪ್ರತಿಭಟನೆ ಭುಗಿಲೆದಿದೆ. ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದ ರೈತರು ನೋಯ್ಡಾದಿಂದ ಪ್ರತಿಭಟನೆ ಶುರು ಮಾಡಿದ್ರು. ಈಗ ದಿಲ್ಲಿ ಚಲೋ ಅಂತ ಪಂಜಾಬ್ನಿಂದಲೂ ಕೂಡ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನಿಸಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸಂಘಟನೆಗಳು ಹರಿಯಾಣದ ಅಂಬಾಲ ಜಿಲ್ಲೆಯ ಶಂಭು ಗಡಿಯಲ್ಲಿ ಜಾಥಾ ಮಾಡಿದ್ದಾರೆ. ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಸೇರಿ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಈ ಹೊತ್ತಲ್ಲಿ ಕೆಲ ಕಡೆ ಹಿಂಸಾಚಾರ ಕೂಡ ಆಗಿದೆ. ಪ್ರತಿಭಟನಾ ನಿರತ ರೈತರನ್ನ ಪೊಲೀಸರು ಶಂಭು ಗಡಿಯಲ್ಲಿ ತಡೆದು ನಿಲ್ಲಿಸಿದ್ರು. ಆದರೆ ರೈತರು ಬ್ಯಾರಿಕೇಡ್ ಮೇಲೆ ಹತ್ತಿ ಅದನ್ನ ಕೆಡವಿ ಹಾಕಿದ್ದಾರೆ. ಜೊತೆಗೆ ಟ್ರ್ಯಾಕ್ಟರ್ ಮತ್ತಿತರ ವಾಹನಗಳನ್ನು ದಿಲ್ಲಿ ಕಡೆಗೆ ಪ್ರತಿಭಟನಾಕಾರರು ಚಲಾಯಿಸಿದ್ದಾರೆ. ಅದರ ಪರಿಣಾಮ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸಂಘರ್ಷಣೆ ಆಗಿದೆ. ಚದುರಿಸೋಕೆ ಪೊಲೀಸರು ಅಶ್ರುವಾಯು ಶೆಲ್ಗಳನ್ನು ಪ್ರಯೋಗ ಮಾಡಿದ್ದಾರೆ. ಘಟನೆಯಲ್ಲಿ ಕನಿಷ್ಠ 6 ಪ್ರತಿಭಟನಾಕಾರರಿಗೆ ಗಾಯಗಳಾಗಿವೆ. ಹಲ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇದರ ಬೆನ್ನಲ್ಲೇ ಈ ಜಾಥಾವನ್ನ ಸ್ಟಾಪ್ ಮಾಡಿದೀವಿ ಅಂತ ರೈತರು ಹೇಳಿದ್ದಾರೆ. ಇನ್ನು ರೈತ ಪ್ರತಿಭಟನೆ ಶುರುವಾಗ್ತಿದ್ದ ಹಾಗೆ ಅಂಬಾಲ ಜಿಲ್ಲೆಯ ಹಲವು ಭಾಗಗಳಲ್ಲಿ ಡಿಸೆಂಬರ್ 9ನೇ ತಾರೀಕಿನ ತನಕ ಮೊಬೈಲ್ ಇಂಟರ್ನೆಟ್ ಸೇವೆ ಮತ್ತು ಬಲ್ಕ್ ಮೆಸೇಜ್ಗಳನ್ನು ಬ್ಲಾಕ್ ಮಾಡಲಾಗಿದೆ. ಗುಂಪು ಸೇರೋದಕ್ಕೂ ಜಿಲ್ಲಾಧಿಕಾರಿ ಬ್ಯಾನ್ ಹೇರಿದ್ದಾರೆ. ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳು ಮುಚ್ಚುವಂತೆ ಆದೇಶ ಹೊರಡಿಸಿದ್ದಾರೆ. ಇತ್ತ ಈ ಪ್ರತಿಭಟನೆಗೆ ಕೇಂದ್ರ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ಉತ್ಪನ್ನಗಳನ್ನು MSP ದರದಲ್ಲಿ ಖರೀದಿ ಮಾಡೋಕೆ ಮೋದಿ ಸರ್ಕಾರ ಕಮಿಟ್ ಆಗಿದೆ. ಇದು ಮೋದಿ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅತ್ತ ಕೃಷಿ ಇಲಾಖೆಯ ರಾಜ್ಯ ಸಚಿವ ಭಗೀರಥ್ ಚೌಧರಿ ರೈತರ ಸಮಸ್ಯೆ ಬಗ್ಗೆ ಮಾತನಾಡೋಣ ಬನ್ನಿ, ರೈತರಿಗಾಗಿ ನಮ್ಮ ಬಾಗಿಲು ಯಾವಾಗಲೂ ತೆರೆದಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಪಾರ್ಲಿಮೆಂಟ್ನಲ್ಲಿ ದುಡ್ಡಿನ ವಿಚಾರ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನ ರಾಜ್ಯಸಭಾ ಸಂಸದ ಅಭಿಷೇಕ್ ಮನು ಸಿಂಘ್ವಿ ಕುಳಿತುಕೊಳ್ಳೋ ಜಾಗದಲ್ಲಿ ನೋಟಿನ ಕಂತೆ ಪತ್ತೆಯಾಗಿದೆ. ಬಂಡಲ್ ಗುರುವಾರ ಸದನ ಮುಂದೂಡಿಕೆಯಾದ ನಂತರ ರುಟೀನ್ ಚೆಕ್ ವೇಳೆ ಸೀಟ್ ನಂಬರ್ 222ನಲ್ಲಿ 500 ರೂಪಾಯಿ ಮುಖಬೆಲೆಯ 100 ನೋಟುಗಳು ಸಿಕ್ಕಿವೆ ಅಂತ ಖುದ್ದು ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ಅನೌನ್ಸ್ ಮಾಡಿದ್ರು. ಆದರೆ ಇವು ಅಸಲಿನ ಅಥವಾ ಫೇಕ್ ನೋಟ್ ಆಗುತ್ತಿಲ್ಲ. ಈ ಬಗ್ಗೆ ಯಾರಾದರೂ ತಮ್ಮ ನೋಟ್ ಕಳ್ಕೊಂಡಿರೋ ಬಗ್ಗೆ ಕೇಳ್ತಾರಾ ಅಂತ ಅನ್ಕೊಂಡಿದ್ದೆ. ಆದರೆ ಈವರೆಗೂ ನನ್ನ ದುಡ್ಡು ಬಿದ್ದು ಹೋಗಿದೆ ಅಂತ ಯಾರೂ ನನ್ನ ಹತ್ರ ಬಂದಿಲ್ಲ. ಹೀಗಾಗಿ ಆ ನೋಟಿನ ಕಂತೆಯನ್ನ ಭದ್ರತಾ ಅಧಿಕಾರಿಗಳು ಸೀಸ್ ಮಾಡಿದ್ದು ತನಿಖೆ ನಡೆಸುವಂತೆ ಸೂಚಿಸಲಾಗಿದೆ ಅಂತ ಧನ್ಕರ್ ಹೇಳಿದ್ದಾರೆ. ಈ ವಿಚಾರವಾಗಿ ಖುದ್ದು ಅಭಿಷೇಕ್ ಮನು ಸಿಂಘ್ವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಯಾರು ದುಡ್ಡಿದು ಎಲ್ಲಿಂದ ಬಂತು ಇದನ್ನು ಕೇಳಿನೇ ನನಗೆ ಇದು ಫಸ್ಟ್ ಟೈಮ್ ಕೇಳ್ತಿರೋದು. ಶುಕ್ರವಾರ ಸದನದ ಒಳಗೆ ಹೋಗುವಾಗ ಬರೀ 500 ರೂಪಾಯಿ ಒಂದು ನೋಟನ್ನು ಮಾತ್ರ ಇಟ್ಕೊಂಡು ಹೋಗಿದೆ. ಮಧ್ಯಾಹ್ನ 12:57
1:57ಕ್ಕೆ ಸದನಕ್ಕೆ ಹೋದೆ. 1 ಗಂಟೆಗೆ ಸದನ ಮುಂದೂಡಿಕೆ ಆಯಿತು. 3 ನಿಮಿಷ ಅಷ್ಟೇ ಅಲ್ಲಿದ್ದೆ. ಬಳಿಕ ಅರ್ಧ ಗಂಟೆ ಕ್ಯಾಂಟೀನಲ್ಲಿದ್ದೆ. ಈ ದುಡ್ಡು ನಂದಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧನ್ಕರ್ ಅವರು ಇದನ್ನು ಪ್ರಸ್ತಾಪ ಮಾಡ್ತಿದ್ದಂತೆ ಉಪರಾಷ್ಟ್ರಪತಿ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ, ತನಿಖೆ ಸಂಪೂರ್ಣ ಆಗದೆ ಆ ನೋಟು ಸಿಂಘ್ವಿ ಅವರದ್ದೇ ಅಂತ ಹೇಗೆ ಹೇಳ್ತೀರಿ ಅಂತ ಸಭಾಪತಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಉತ್ತರಿಸಿದ ಸಭಾಪತಿಗಳು, ನಾನು ಸಿಂಘ್ವಿ ಸೀಟ್ನಲ್ಲಿ ನೋಟಿನ ಬಂಡಲ್ ಸಿಕ್ಕಿದೆ ಅಂತಷ್ಟೇ ಹೇಳಿದ್ದೀನಿ, ಅವ್ರದೇ ಅಂತ ನಾನು ಈಗೆಲ್ಲಿ ಹೇಳಿದೆ, ತನಿಖೆಗೆ ಆದೇಶ ಕೊಡಲಾಗಿದೆ, ನನ್ನನ್ನು ಯಾಕೆ ಪ್ರತಿ ಟೈಮ್ ಟಾರ್ಗೆಟ್ ಮಾಡ್ತೀರಿ ಅಂತ ಖರ್ಗೆಗೆ ಮರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೇಸ್ ಗಂಭೀರ ಆಗ್ತಾ ಇದೆ. ಇದರಿಂದ ಸದನದ ಘನತೆಗೆ ಧಕ್ಕೆಯಾಗಿದೆ. ಹೀಗಾಗಿ ನಿಮ್ಮ ತನಿಖೆ ಮೇಲೆ ನಂಬಿಕೆ ಇದೆ ಅಂತ ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಣ ಯಾಕೆ, ಹೇಗೆ, ಎಲ್ಲಿಂದ ಬಂತು ಅನ್ನೋದೇ ದೊಡ್ಡ ಚರ್ಚೆ ಈಗ. ಇನ್ನೊಂದು ಕಡೆ ಅದಾನಿ ಪ್ರಕರಣದ ವಿಚಾರವಾಗಿ ಸಂಸತ್ನ ಹೊರಗೆ ವಿಪಕ್ಷ ನಾಯಕರು ಪ್ರತಿಭಟಿಸಿದ್ದಾರೆ. ಮೋದಿ ಅದಾನಿ ಭಾಯಿ ಭಾಯಿ ಅನ್ನೋ ಬರಹ ಹೊಂದಿದ್ದ ಮಾಸ್ಕ್ ಅನ್ನ ಮುಖಕ್ಕೆ ಹಾಕೊಂಡು ಕೈಯಲ್ಲಿ ಸಂವಿಧಾನದ ಪ್ರತಿ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಿರೋ ಮೂಡಾ ಹಗರಣದಲ್ಲಿ ಮತ್ತೊಂದು ಆಘಾತಕಾರಿ ಮಾಹಿತಿ ಹೊರಬಂದಿದೆ. ಈ ಹಗರಣದಲ್ಲಿ 1095 ಸೈಟ್ ಅಲ್ಲ, 13 ವರ್ಷಗಳಲ್ಲಿ 4921 ಸೈಟ್ಗಳ ಅಕ್ರಮ ಹಂಚಿಕೆಯಾಗಿದೆ ಅನ್ನೋದು ಗೊತ್ತಾಗಿದೆ. ಬರೀ ದುಡ್ಡಿದ್ದವರಿಗೆ, ಈ ಪ್ರಭಾವಿಗಳಿಗೆ, ಬೇಕಾದವರಿಗೆ ಸೈಟ್ ಹಂಚೋಕೆನೆ ಈ ಪ್ರಾಧಿಕಾರಗಳನ್ನ ಮಾಡ್ಕೊಂಡು ಕೂತಿದಾರಾ ಅನ್ನೋ ಪ್ರಶ್ನೆಯನ್ನ ಜನ ಈಗ ಕೇಳೋ ರೀತಿಯಾಗಿದೆ. ಇತ್ತೀಚೆಗಷ್ಟೇ ಇಡಿ ತನಿಖೆ ನಡೆಸಿ 700 ಕೋಟಿ ಮೌಲ್ಯದ ಅಕ್ರಮ ಅಂತ ಹೇಳಿತ್ತು. ಲೋಕಾಯುಕ್ತಕ್ಕೂ ಕೂಡ ಇದ್ರ ಬಗ್ಗೆ ಒಂದು ಪತ್ರವನ್ನ ಬರೆದಿತ್ತು. ಅದರ ಮುಂದುವರಿದ ತನಿಖೆಯಲ್ಲಿ ಈಗ 1000 ಅಲ್ಲ 4921 ಸೈಟ್ ಅಂತ ಹೇಳಿದೆ. ಇದರ ಮೌಲ್ಯ ಬರೋಬ್ಬರಿ 2800 ಕೋಟಿ ರೂಪಾಯಿ ಅಂತ ಅಂದಾಜಿದೆ. ಜೊತೆಗೆ 50-50 ಅನುಪಾತದಲ್ಲಿ ಅಷ್ಟೇ ಅಲ್ಲ, 60-40 ಅನುಪಾತದಲ್ಲಿ ಲೇಔಟ್ಗಳನ್ನೇ ಅಕ್ರಮ ಮಾಡಿ ಬೇಕಾದವರಿಗೆ ಹಂಚಿಕೊಂಡು ತಿಂದಿದ್ದಾರೆ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಿದ್ದಿದ್ದಾರೆ ಅಂತ ಇಡಿ ತನ್ನ ತನಿಖೆಯಲ್ಲಿ ಹೇಳಿದೆ. ಮೂಡಾದ 2 ಮಾಜಿ ಆಯುಕ್ತರಿಂದ ಈ ಅಕ್ರಮ ನಡೆದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳೊಂದಿಗೆ ಸೇರ್ಕೊಂಡು ಅಕ್ರಮ ಲೇಔಟ್ಗಳ ನಿರ್ಮಾಣ ಆಗಿದೆ ಅಂತ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಕೇಳಿಬಂದಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹೋರಾಟದ ವೇಳೆ ತೇರದಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ಪ್ರತ್ಯೇಕ ರಾಜ್ಯದ ಮಾತನಾಡಿದ್ದಾರೆ. ಆಲಮಟ್ಟಿ ಹಿನ್ನೀರಿನಿಂದ ಹಾನಿಗೊಳಗಾಗಿರೋ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು, ನೀಡದೆ ಹೋದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡ್ತೀವಿ ಅಂತ ಶಾಸಕ ಸವದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕ, ಈ ಮನುಷ್ಯ ಕರ್ನಾಟಕ ವಿಧಾನಸಭೆಯ ಸದಸ್ಯ, ಪ್ರತ್ಯೇಕತೆ ರಾಜ್ಯ ಒಡೆಯೋದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನೋ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ಳುವಂತೆ ಸಿಎಂ ಆದೇಶಿಸಿದ್ದಾರೆ. ನನ್ನ ಸರ್ಕಾರದಲ್ಲಿ ಇಂಥದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿ, ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತಗೊಂಡಿದೆ, ಇದು ಜೀವಕ್ಕೆ ಸಂಬಂಧಪಟ್ಟ ವಿಚಾರ, ಇಂಥ ಕೇಸಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು, ನನ್ನ ರಾಜೀನಾಮೆಯಿಂದ ಸರಿ ಹೋಗುತ್ತೆ ಅಂತಾದ್ರೆ ರಾಜೀನಾಮೆ ಕೊಡೋಕು ಸಿದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಇದುವರೆಗೂ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಐವೇ ರಿಂಗರ್ ಲ್ಯಾಕ್ಟೇಟ್ ದ್ರಾವಣದಿಂದ ಅದರಲ್ಲಿ ಪ್ರಾಬ್ಲಮ್ ಆಗಿ ಆ ದ್ರಾವಣದಲ್ಲಿ, ಆ ಫ್ಲೂಯಿಡ್ನಲ್ಲಿ 5 ಬಾಣಂತಿಯರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಪ್ರಕರಣ ಸಂಬಂಧ ರಾಜ್ಯ ಬಿಜೆಪಿ ಇದರಲ್ಲಿ ಅಕ್ರಮ ಆಗಿದೆ, ಸರ್ಕಾರವೇ ಕಾರಣ ಅಂತ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದೆ. ಇನ್ನು ದಿವಂಗತ ಶಿವಕುಮಾರ ಶ್ರೀಗಳ ಪುತ್ಥಳಿಯನ್ನ ದುಷ್ಕರ್ಮಿಯೊಬ್ಬ ವಿರೂಪಗೊಳಿಸಿದ್ದಾನೆ. ಆಮೇಲೆ ಹಿಡಿದು ಕೇಳಿದಾಗ ವಿಚಿತ್ರ ಕಾರಣ ಕೊಟ್ಟಿದ್ದಾನೆ. ಬೆಂಗಳೂರಿನ ಗಿರಿನಗರ ಬಳಿಯ ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ರಾಜು ಶಿವು ಎಂಬಾತ ಈ ದುಷ್ಟಕೃತ್ಯವನ್ನು ಮಾಡಿದ್ದಾನೆ. ಪೊಲೀಸರು ಹಿಡಿದು ವಿಚಾರಣೆ ಮಾಡಿದ್ದಾರೆ. ಆಗ ನನಗೆ ಕನಸಲ್ಲಿ ಸ್ವತಃ ಜೀಸಸ್ ಬಂದು, ಯೇಸು ಕ್ರಿಸ್ತರು ಬಂದು ಪುತ್ಥಳಿ ಒಡಿ ಅಂತ ಹೇಳಿದ್ರು ಅಂತ ಹೇಳಿದ್ದಾನೆ. ಅಂದಹಾಗೆ ಈತ ಕ್ರೈಸ್ತ ಧರ್ಮಕ್ಕೆ 7 ವರ್ಷಗಳ ಹಿಂದೆ ಕನ್ವರ್ಟ್ ಆಗಿದ್ದ, ಮತಾಂತರ ಆಗಿದ್ದ ಅಂತ ಹೇಳಲಾಗ್ತಿದೆ. ಈಗ ಪುತ್ಥಳಿ ನಾಶ ಮಾಡೋಕೆ ದೇವರು ಕನಸಲ್ಲಿ ಬಂದು ನನಗೆ ಆದೇಶ ಕೊಟ್ಟರು ಅಂತ ಈತ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಅಲ್ಪಸಂಖ್ಯಾತ ಶಿಕ್ಷಣ ಕಾಯ್ದೆ ತಿದ್ದುಪಡಿಗೆ ಸಿದ್ದು ಸಂಪುಟ ಓಕೆ ಅಂತ ಹೇಳಿದೆ. ಇದರಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ಕೊಡೋಕೆ ನಿಬಂಧನೆ ಹಾಗೂ ಷರತ್ತುಗಳನ್ನು ಸ್ವಲ್ಪ ಈಸಿ ಮಾಡಲಾಗಿದೆ. ಇದರ ಪ್ರಕಾರ ಕಡಿಮೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿದ್ರೂ ಇನ್ಮೇಲೆ ಮಾನ್ಯತೆ ಕೊಡಲಾಗುತ್ತೆ, ಮುಂದುವರಿಸಲಾಗುತ್ತೆ. ಈ ಹಿಂದೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ನಿಗದಿಯಾಗಿತ್ತು. ಪ್ರಾಥಮಿಕ ಶಾಲೆಗಳಲ್ಲಿ 25% ಆದರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇರಬೇಕಾಗಿತ್ತು. ಪ್ರೌಢಶಾಲೆಯಲ್ಲಿ 50% ಆದರೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಇರಬೇಕಾಗಿತ್ತು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆ ಅಂತ ಮಾನ್ಯತೆ ಪಡೆಯೋಕೆ. ಈಗ ಆ ರೀತಿ ನಿಬಂಧನೆ ಇರುವುದಿಲ್ಲ. ಇನ್ನು ಇದೇ ವೇಳೆ ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸೋಕೆ 2,500 ಕೋಟಿ ರೂಪಾಯಿ ಅನುದಾನವನ್ನ ಅನೌನ್ಸ್ ಮಾಡಲಾಗಿದೆ. ಇನ್ನು 5 ಸಾವಿಗೆ ಕಾರಣವಾಗಿರೋ ಯುಪಿಯ ಸಂಬಲ್ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದ ಅಪರಾಧಿಗಳನ್ನ ಪತ್ತೆ ಹಚ್ಚೋಕೆ ಅಲ್ಲಿನ ಜಿಲ್ಲಾಡಳಿತ ಮುಂದಾಗಿದೆ. ಆರೋಪಿಗಳ ಪೋಸ್ಟರ್ ಅನ್ನ ಸಾರ್ವಜನಿಕವಾಗಿ ಪ್ರಕಟಿಸಿದೆ. ಇದರಲ್ಲಿ 400ಕ್ಕಿಂತ ಹೆಚ್ಚಿನ ಆರೋಪಿಗಳನ್ನ ಗುರುತಿಸಲಾಗಿದ್ದು 32 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಯುಪಿಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಾಜೇಂದರ್ ಪೆನ್ಸಿಯಾ ಹೇಳಿದ್ದಾರೆ. ಇನ್ನು ಅಂಬೇಡ್ಕರ್ ಅವರ 69ನೇ
100ನೇ ಪುಣ್ಯತಿಥಿಯ ಅಂಗವಾಗಿ ಪಿಎಂ ನರೇಂದ್ರ ಮೋದಿ ಮತ್ತು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೇರಿ ಹಲವರು ಸಂಸತ್ನಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಅರ್ಪಿಸಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಡಿಸೆಂಬರ್ 6ನೇ ತಾರೀಕು ಮಹಾಪರಿನಿರ್ವಾಣ ದಿನದ ಅಂಗವಾಗಿ ರಜೆ ಘೋಷಿಸಲಾಗಿತ್ತು. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಮಾವೋವಾದಿಗಳು ಅಂದರೆ ನಕ್ಸಲರು ಇಬ್ಬರು ಸರಪಂಚ್ಗಳನ್ನ ಅಂದರೆ ಗ್ರಾಮ ಪಂಚಾಯಿತಿಯವರನ್ನ ಹತ್ಯೆ ಮಾಡಿದ್ದಾರೆ. ನಾವು ಎಚ್ಚರಿಕೆ ಕೊಟ್ಟರು ಕೂಡ ನೀವು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಿದ್ದೀರಾ, ಬಿಜೆಪಿಯನ್ನ ತೊರೆಯಿರಿ ಇಲ್ಲಾಂದ್ರೆ ಸಾಯಿರಿ ಅಂತ ಹೇಳಿ ಅವರು ಕರಪತ್ರವನ್ನ ಇಟ್ಟು ಅಲ್ಲಿ ಹತ್ಯೆ ಮಾಡಿ ಹೋಗಿದ್ದಾರೆ ಗ್ರಾಮ ಪಂಚಾಯಿತಿಯ ಇಬ್ಬರು ಅಧ್ಯಕ್ಷರುಗಳನ್ನ. ಭಾರತ ಆಸ್ಟ್ರೇಲಿಯಾ ಮಧ್ಯೆ ಅಡಿಲೇಡ್ನಲ್ಲಿ ನಡೀತಾ ಇರೋ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 2ನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. ಇನ್ನಿಂಗ್ಸ್ನ ಮೊದಲ ಎಸೆತದಲ್ಲೇ ಆರಂಭಿಕ ಆಟಗಾರ ಜೈಸ್ವಾಲ್ ಶೂನ್ಯಕ್ಕೆ ಔಟ್ ಆದರು. ಮುಂದೆ ಶುಭ್ಮನ್ ಗಿಲ್ 31, ಕೆಎಲ್ ರಾಹುಲ್ 37 ರನ್ಗಳನ್ನು ಕಲೆ ಹಾಕಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ಕ್ಯಾಪ್ಟನ್ ರೋಹಿತ್ ಶರ್ಮಾ ಫೇಲ್ಯೂರ್ ಕಂಡ್ರು. ಬಳಿಕ ನಿತೀಶ್ ಕುಮಾರ್ ರೆಡ್ಡಿ 3 ಸಿಕ್ಸ್ 3 ಬೌಂಡ್ರಿ ಸಹಿತ 42 ರನ್ಗಳನ್ನು ವಿಸ್ಫೋಟಕ ಆಟದ ಮೂಲಕ ಕಲೆ ಹಾಕಿ ಹೈಯೆಸ್ಟ್ ಸ್ಕೋರರ್ ಅಂತ ಅನಿಸ್ಕೊಂಡ್ರು ಭಾರತ ಪರ. ಒಟ್ಟಾರೆ ಮೊದಲ ಇನ್ನಿಂಗ್ಸ್ನಲ್ಲಿ 44.1 ಓವರ್ಗಳಿಗೆ 180 ರನ್ಗಳನ್ನು ಕಲೆ ಹಾಕಿ ಭಾರತ ಆಲ್ಔಟ್ ಆಯಿತು. ಇದಕ್ಕುತ್ತರವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಅನ್ನು ಆರಂಭಿಸಿರುವ ಆಸ್ಟ್ರೇಲಿಯಾ 1 ವಿಕೆಟ್ ಕಳ್ಕೊಂಡು 86 ರನ್ ಗಳಿಸಿದೆ ಮೊದಲ ದಿನದಲ್ಲಿ. ಕಳೆದ ಸೆಷನ್ ನಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದ ಭಾರತದ ಷೇರುಪೇಟೆ ಇಂದು ಫ್ಲಾಟ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 56.74 ಪಾಯಿಂಟ್ ಕಮ್ಮಿಯಾಗಿ 81,709, ನಿಫ್ಟಿ 30 ಪಾಯಿಂಟ್ ಕಮ್ಮಿಯಾಗಿ 24,677 ತಲುಪಿತು. ಆರ್ಬಿಐ ಮಹತ್ವದ ಎಂಪಿಸಿ ಮೀಟಿಂಗ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಮಾಡಿದ್ದು ನಿರೀಕ್ಷೆ ಮಾಡದಂತೆ ರೆಪೋ ರೇಟ್ ಅಂದ್ರೆ ಆರ್ಬಿಐ ಬ್ಯಾಂಕ್ಗಳಿಗೆ ಕೊಡೋ ಸಾಲದ ಬಡ್ಡಿ ದರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ರೆಪೋ ರೇಟ್ 6.5% ಮುಂದುವರೆಸಿದೆ. ಹಾಗಾಗಿ ಬ್ಯಾಂಕ್ಗಳು ಜನರಿಗೆ ಕೊಡೋ ಸಾಲದ ಮೇಲಿನ ಬಡ್ಡಿ, ಜನರು ಬ್ಯಾಂಕಲ್ಲಿ ದುಡ್ಡಿಟ್ಟಾಗ FD ಇಟ್ಟಾಗ ಸಿಗೋ ಬಡ್ಡಿ ಅದರಲ್ಲೂ ದೊಡ್ಡ ಬದಲಾವಣೆ ಈಗ ಆಗಲ್ಲ. ಹಾಗೆ CRR ಅಥವಾ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು 50 ಬೇಸಿಸ್ ಪಾಯಿಂಟ್ ಕಟ್ ಮಾಡಿದೆ, 0.5% ಕಟ್ ಮಾಡಿದೆ ಆರ್ಬಿಐ. ಅದನ್ನು ಕೂಡ ಗವರ್ನರ್ ಶಕ್ತಿಕಾಂತ ದಾಸ್ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಬ್ಯಾಂಕ್ಗಳು ಕ್ಯಾಶ್ ಇಟ್ಕೋಬೇಕು ಅನ್ನೋದೊಂದು ರೂಲ್ಸ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ವಿನಾಯಿತಿ ಸಿಗುತ್ತೆ. ಅವರಿಗೆ ಹೆಚ್ಚು ದುಡ್ಡನ್ನು ಅವರು ಸಾಲ ಕೊಡೋಕೆ ತಮ್ಮ ಬ್ಯಾಂಕಿಂಗ್ ಚಟುವಟಿಕೆ ನಡೆಸೋಕೆ ಬಳಸಬಹುದು. ಕ್ಯಾಶ್ ಇಟ್ಕೊಂಡು ಕೂರಬೇಕು ಅಂತ ಇಲ್ಲ. ಇಲ್ಲಿ ತನಕ ಅದು 4.5% ಇತ್ತು. ಇನ್ನು 4% ಅಷ್ಟೇ ಕ್ಯಾಶ್ ಇಟ್ಕೊಂಡ್ರೆ ಸಾಕು ಬ್ಯಾಂಕ್ಗಳು. ಉಳಿದಿರೋ ದುಡ್ಡನ್ನು ಅವರು ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಾಲ ಕೊಡೋಕೆಲ್ಲ ಯೂಸ್ ಮಾಡಬಹುದು. ಇದರಿಂದ ಮಾರ್ಕೆಟ್ ಅಲ್ಲಿ ದುಡ್ಡಿನ ಹರಿವು, ಬ್ಯಾಂಕ್ಗಳ ಸಾಲ ಕೊಡೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಹೆಚ್ಚಾಗಿ 84 ರೂಪಾಯಿ 69 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 266 ರೂಪಾಯಿ ಕಮ್ಮಿಯಾಗಿ 76,187 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 244 ರೂಪಾಯಿ ಕಮ್ಮಿಯಾಗಿ 69,787 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 390 ರೂಪಾಯಿ ಕಮ್ಮಿಯಾಗಿ 90,820 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ಥರದಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.